ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಹಾಗೂ ಜಮಿಯತುಲ್ ಮುಅಲ್ಲಿಮೀನ್ ಇದರ ನಿರ್ದೇಶನದಂತೆ ವಿದ್ಯಾಭ್ಯಾಸ ಬೋರ್ಡ್ನ ನಿರ್ದೇಶನದಂತೆ ಸಮಸ್ತದ 12,000 ಮಿಕ್ಕಿ ಮದರಸಗಳಲ್ಲಿ ನಡೆಯುವಂತಹ ಪಕ್ಷಿಗಳಿಗೆ ನೀರಿನ ಪಾತ್ರೆ ಎಂಬ ಪದ್ಧತಿ ನಮ್ಮ ಗುರುಪುರ ರೇಂಜ್ SKSB ಹಾಗೂ ಕಾಂಜಿಲಕೋಡಿ SKSB ಮದರಸ ವತಿಯಿಂದ ನಮ್ಮ ಜಿಲ್ಲಾ ಮ್ಯಾನೇಜ್ಮೆಂಟ್ ಅಧ್ಯಕ್ಷರಾದ MH ಮೊಯ್ದೀನ್ ಹಾಜಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬೇಸಿಗೆಯ ಈ ಸಮಯದಲ್ಲಿ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ನೀರು ಕೊಡುವ ಒಂದು ಪದ್ಧತಿಯನ್ನು SKSBಯಿಂದ ಆವಿಷ್ಕರಿಸಿದೆ. ಕಾರಣ ಏನೆಂದರೆ ಸಮಸ್ತದ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸದಸ್ಯರಿರುವಂತಹ ಒಂದು ಸಂಘಟನೆಯಾಗಿದೆ SKSB. ಆ SKSB ವತಿಯಿಂದಾಗಿರುತ್ತದೆ ಇಂತಹ ಒಂದು ಕಾರ್ಯಕ್ರಮ. ನಾಡಿನ ಎಲ್ಲ ಗಲ್ಲಿಗಳಲ್ಲಿ ಮದ್ರಸ ಮಸೀದಿ ಇರುವ ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಅದರಂತೆಯೇ ನಮ್ಮ ಮದ್ರಸದ ಕೂಡ ಇವತ್ತು ಇದನ್ನು ಉದ್ಘಾಟಿಸಲಾಯಿತು. ಜೂನ್ ತಿಂಗಳ ಆ ಬಿಸಿಲಿನ ತಾಪ ಕಡಿಮೆಯಾಗುವ ತನಕ ಡೈಲಿ ಪಕ್ಷಿಗಳಿಗೆ ಹಾಗೂ ಪ್ರಾಣಿಗಳಿಗೆ ನೀರಿಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ಇವತ್ತು ಇಲ್ಲಿ ಮದ್ರಸ ವಿದ್ಯಾರ್ಥಿಗಳು, ಊರಿನ ಗಣ್ಯರು, ರೇಂಜಿನ ಕಾರ್ಯದರ್ಶಿಗಳು, ಅದೇ ರೀತಿ ರೇಂಜ್ ಮ್ಯಾನೇಜ್ಮೆಂಟಿನ ಎಲ್ಲ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದರು. ಈ ಪಾತ್ರೆಗೆ ದಿನಾಲು ಬೆಳಿಗ್ಗೆ ಹಾಗೂ ಸಂಜೆ ಈ ನೀರಿನ ಪ್ರಾಣಿಗಳಿಗೆ ನೀರು ಹಾಕುವ ವ್ಯವಸ್ಥೆಯನ್ನು ನಮ್ಮ SKSB ಮಕ್ಕಳ ವತಿಯಿಂದ ನಡೆಯಲಿದೆ. ಅದೇ ರೀತಿ ಅದಕ್ಕೆ ಬೇಕಾಗುವಂತಹ ತಿನಿಸುಗಳನ್ನು, ಪಕ್ಷಿಗಳಿಗೆ ಬೇಕಾದ ತಿನಿಸುಗಳನ್ನು ನಮ್ಮ ನೆರೆಯ ಅಂಗಡಿಯ ಇಕ್ಬಾಲ್ರವರು ನಮಗೆ ಡೈಲಿ ನೀಡುತ್ತಿದ್ದಾರೆ. ನಮ್ಮ ಹಡಗು ಇದು ಸಮಸ್ತದ 100ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಮ್ಮ ಇಲ್ಲಿನ SKS ಅವರು ತಯಾರಿಸಿದಂಥ ಹಡಗಾಗಿತ್ತು. ಅದರೊಂದಿಗೆ ನಾವು ನಿನ್ನೆ ಅವರಿಂದ ಪಡೆದುಕೊಂಡು SKSB ವತಿಯಿಂದ ಈ ರೀತಿಯ ಒಂದು ಅಲಂಕಾರ ಮಾಡಿ ಇದಕ್ಕೆ ಹಕ್ಕಿಗಳಿಗೆ ಒಂದು ಬೇಕಾದಂತಹ ನೀರಿನ ಈ ಪಾತ್ರೆಯನ್ನು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮೊಹಮ್ಮದ್ ಶಾಫಿ ಮೌಲವಿ ಸಾಲ್ಮರ, ಸದರುಸ್ತಾದರು, ಕಾಂಜಿಲಕೋಡಿ ಮದರಸ ಹಾಗೂ ಅಧ್ಯಕ್ಷರು, ಗುರುಪುರ ರೇಂಜ್ ಜಮಿಯತುಲ್ ಮುಅಲ್ಲಿಮೀನ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.